ರಾಜ್ಯ ಸರ್ಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು, ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಹಾಗೂ ತುಮಕೂರು ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ತುಮಕೂರು ವತಿಯಿಂದ ನವೆಂಬರ್ 29ರಂದು ಹೆಗ್ಗೇರಿಯ ಎಚ್ಎಂ ಗಂಗಾಧರಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸ್ವಯಂ ಚಾಲಿತ ಹಾಲು ಶೇಖರಣಾ ಘಟಕಗಳ ತಂತ್ರಾಂಶ ಅನುಷ್ಠಾನ ಮತ್ತು ಕಾರ್ಯದರ್ಶಿಗಳಿಗೆ ತರಬೇತಿ ಮತ್ತು ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಎಂದು ಸಹಕಾರ ಯೂನಿಯನ್ ಅಧ್ಯಕ್ಷ ಟಿಜಿ ವೆಂಕಟೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಈ ಬಾರಿಯ ಸಹಕಾರಿ ಸಪ್ತಾಹದಲ್ಲಿ ಸಹಕಾರಿ ರತ್ನ ಪ್ರಶಸ್ತಿ ಪಡೆದಿರುವ ಹಿರಿಯ ಸಹಕಾರಿ ಧುರೀಣರು ಹಾಗೂ ನಿವೃತ್ತ ಅಧಿಕಾರಿಗಳನ್ನು ಗೌರವಿಸಲಾಗುವುದು ಎಂದು ಹೇಳಿದರು. ನವೆಂಬರ್ 29ರ ಬೆಳಗ್ಗೆ ಹೆಗ್ಗೇರಿಯ ಶಿಕ್ಷಣ ಭೀಷ್ಮ ಎಚ್ಎಂ ಗಂಗಾಧರಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸಹಕಾರ ಧ್ವಜಾರೋಹಣವನ್ನು ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ನೆರವೇರಿಸುತ್ತಾರೆ. ಉದ್ಘಾಟನೆಯನ್ನ ಗೃಹ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ನೆರವೇರಿಸುತ್ತಾರೆ. ಅಧ್ಯಕ್ಷತೆಯನ್ನು ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ವಹಿಸಲಿದ್ದಾರೆ. ಸಹಕಾರ ವಾರ ಪತ್ರಿಕೆಯನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷರು ಹಾಗೂ ಶಾಸಕರಾದ ಜಿಟಿ ದೇವೇಗೌಡ ಬಿಡುಗಡೆ ಮಾಡುತ್ತಾರೆ. ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು ಸಹಕಾರ ಪಿತಾಮಹರಿಗೆ ಪುಷ್ಪಾರ್ಚನೆ ನೆರವೇರಿಸುತ್ತಾರೆ. ಈ ಬಾರಿ ಸಹಕಾರ ರತ್ನ ಪ್ರಶಸ್ತಿ ಪಡೆದಿರುವ ಜಿಲ್ಲೆಯ 18 ಜನರನ್ನ ಗುಬ್ಬಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ ಎಂದು ವೆಂಕಟೇಗೌಡ ತಿಳಿಸಿದರು. ಸಹಕಾರ ಯೂನಿಯನ್ನ ಮಾಜಿ ಅಧ್ಯಕ್ಷ ಗಂಗಣ್ಣ ಮಾತನಾಡಿ, ಇದೇ ಪ್ರಥಮ ಬಾರಿಗೆ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರು ಹಾಲು ಉತ್ಪಾದಕ ಹೈನುಗಾರರ ಅನುಕೂಲಕ್ಕಾಗಿ ಸಿದ್ಧಗೊಂಡಿರುವ ಹೊಸ ತಂತ್ರಾಂಶವನ್ನು ಜಿಲ್ಲೆಯ 1354 ಹಾಲು ಉತ್ಪಾದಕ ಘಟಕಗಳಲ್ಲಿ 1201ಕ್ಕೆ ಅಳವಡಿಸಿ ಏಕಕಾಲಕ್ಕೆ ಚಾಲನೆ ನೀಡುತ್ತಾರೆ. ಅಲ್ಲದೆ ಈ ಕುರಿತು ಹಾಲು ಉತ್ಪಾದಕರ ಸಂಘಗಳ ಕಾರ್ಯದರ್ಶಿಗಳಿಗೆ ತರಬೇತಿ ಸಹ ನಡೆಯಲಿದೆ. ಜಿಲ್ಲೆಯ 82,000 ಹಾಲು ಉತ್ಪಾದಕರಿಂದ ಒಂದು ದಿನಕ್ಕೆ 9 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು, ಸರ್ಕಾರದ ಸಹಾಯಧನ ಸಮರ್ಪಕವಾಗಿ ತಲುಪುವ ಹಿನ್ನೆಲೆಯಲ್ಲಿ ತಂತ್ರಾಂಶ ಅಳವಡಿಕೆ ಮುಖ್ಯವಾಗಿದ್ದು, ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತರಿಸುವ ಇಚ್ಛೆ ಇದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಹಕಾರಿ ಧುರೀಣರಾದ ಕಲ್ಲಹಳ್ಳಿ ದೇವರಾಜು, ಲಕ್ಷ್ಮೀನಾರಾಯಣ್, ಸಿಂಗದಹಳ್ಳಿ ರಾಜಕುಮಾರ್, ನಾರಾಯಣಗೌಡ, ನಾಗೇಶಬಾಬು, ಸಿದ್ದಲಿಂಗೇಗೌಡ, ಕಾಂತರಾಜ್, ತುಮುಲ್ ಆಡಳಿತ ಅಧಿಕಾರಿ ಉಮೇಶ್, ತುಮುಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಿವಾಸನ್ ಮತ್ತಿತರರು ಉಪಸ್ಥಿತರಿದ್ದರು. ಸಾಫ್ಟ್ವೇರ್ ಅಲ್ಲಿ ಬರ್ತಕ್ಕಂಥ ಫ್ಯಾಟ್ ಗುಣಮಟ್ಟ ಜಾಸ್ತಿ ಬಂದ್ರೆ ಅವ್ರ ಲೀಟರ್ಗೆ ಇಷ್ಟು ಅಂತ ಅವ್ರಿಗೆ ಹಣ ಜಾಸ್ತಿ ಬರುತ್ತೆ. ರೈತರಿಗೇನೆ ಅದು ಸರ್ ಹೌದು, ನಮ್ಮ ತುಮಕೂರು ಲಾಭದಲ್ಲಿದೆ. ಅದ್ರ ಬಗ್ಗೆ ನಮ್ಮ ಆಡಳಿತಾಧಿಕಾರಿ ಇದ್ದಾರೆ. ಒಂದು ನಿಮಿಷ ನೀವು ಹೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋಣ, ತಲೆ ಕೆಡಿಸ್ಕೋಬೇಡಿ. ನಮ್ಮಲ್ಲಾಗಲ್ಲ, ಅದು ಮಹಾಮಂಡಲ ಆಗ್ತದೆ. ಮಾಡ್ತೀವಿ ನಾವು ತುಮಕೂರು ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಆಗ್ತಕ್ಕಂಥದ್ದು ಹಾಲನ್ನು ಮಾತ್ರ ಮಾಡ್ತೀವಿ. ಇದೇ ಹಾಲನ್ನ ಮತ್ತೆ ನಾವು ಬೆಂಗಳೂರು ಕಳಿಸ್ತೀವಿ ಮಹಾಮಂಡಲಕ್ಕೆ. ಅಲ್ಲಿ ಪ್ರತಿಷ್ಠೆ ಮಾಡಿ ಅಲ್ಲಿಯೂ ಪ್ರಾಡಕ್ಟ್ ಮಾಡ್ತಾರೆ. ಅಲ್ಲಿ ನೋಡಿದ್ರಲ್ಲ, ನಂದಿನಿ ಪೇಡ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ನಮ್ಮಲ್ಲೂ ಮಾಡ್ತೀವಿ. ಪೇಡ ಮಾಡ್ತಾರೆ ಅಷ್ಟೇ. ಇಲ್ಲಿ ನಮ್ಮಲ್ಲಿ ಇದೆಯಲ್ಲ, ಬೇರೆ ಬೇರೆ ತರದಲ್ಲಿ ಏನೋ ಪೇಡ ಗಿಡ ಎಲ್ಲ ಬರ್ತದಲ್ಲ, ಕೆಲವೆಲ್ಲ ಅಲ್ಲೂ ಮಾಡ್ತಾರೆ. ಇವಾಗೆಲ್ಲ ಬೇರೆ ತರ ಪ್ರಮಾಣಗಳೆಲ್ಲ ಮಾಡ್ತಾ ಇದೆ. ಇವತ್ತು ಹಾಲು ಮಹಾಮಂಡಲದಲ್ಲಿ ಬಹಳಷ್ಟು ಬೇಡಿಕೆ ಇರ್ತಕ್ಕಂಥ ಒಂದು ನಂದಿನಿ ಉತ್ಪಾದನೆ ಆಗಿದೆ ಇವತ್ತೆಲ್ಲ ರಾಜ್ಯದಲ್ಲಿ. ಇವತ್ತು ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ಜಿ.ಜೆ. ರಾಜಣ್ಣವ್ರು ಇರ್ಬೋದು, ಟಿ.ಆರ್. ಅಂಜನಾಪುರ್ ಇರ್ಬೋದು, ಮತ್ತೆ ನಮ್ಮ TAPCMS ಮಾಜಿ ಕಾರ್ಯದರ್ಶಿಗಳಾದಂಥ ಹನುಮಂತರಾಯಪ್ಪನವರು ಇರ್ಬೋದು, ಅದೇ ರೀತಿ ಮಲ್ಲಿಕಾರ್ಜುನವರು ಇರ್ಬೋದು, ಪಿ. ಮೂರ್ತಿಯವರವರು, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರಾದಂಥ ಲಕ್ಷ್ಮೀನಾರಾಯಣರವರು, ರವಿರವರು, ಮತ್ತೆ ನಮ್ಮ BC ಉಮೇಶ್ ಅವರು, ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ ಮಾಜಿ ಅಧ್ಯಕ್ಷರು, TAPCMS ಮಾಜಿ ಅಧ್ಯಕ್ಷರು, ಮತ್ತು ಅವರು BC ಉಮೇಶ್ ಅವರು, ಅದೇ ರೀತಿ CS ಗುರುಪ್ರಸಾದ್ ರವರು, ಮತ್ತೆ ಶಿರಾದಿಂದ SL ರಂಗನಾಥ್ ರವರು. ಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ಒಂದು ಪ್ರತಿ ವರ್ಷ ಕೂಡ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಏನೊಂದು ಸಹಕಾರ ರತ್ನ ಪ್ರಶಸ್ತಿಗಳನ್ನು ಸಹಕಾರಿಗಳು ಹೆಚ್ಚು ಕೆಲಸವನ್ನು ಮಾಡಿದಂಥ ಸಹಕಾರಿಗಳಿಗೆ ಸಹಕಾರ ರತ್ನವನ್ನು ಕೊಡ್ತಕ್ಕಂಥದ್ದನ್ನು ರಾಜ್ಯ ಮಟ್ಟದಲ್ಲಿ ಸುಮಾರು 2001-2ರಿಂದ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ರಾಜ್ಯ ಮಹಾಮಂಡಲ. ಅದೇ ರೀತಿಯಲ್ಲೂ ಕೂಡ ಅನ್ನೇ ಆದಂಥ ಸಪ್ತಾಹದ ಕಾರ್ಯಕ್ರಮದಲ್ಲಿ ಸುಮಾರು ಬಾಗಲಕೋಟೆನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಸಹಕಾರ ರತ್ನ ಪ್ರಶಸ್ತಿ ಪ್ರದಾನವನ್ನು ಕೂಡ ನಮ್ಮ ರಾಜ್ಯದ ಎಲ್ಲ ಹಿರಿಯ ಸಹಕಾರಿಗಳಿಗೆ ಕೂಡ ಮಾಡಿದ್ದಾರೆ. ನಮ್ಮ ಜಿಲ್ಲೆನಲ್ಲೂ ಕೂಡ ಜಿಲ್ಲೆಯವರಿಗೆ ಸುಮಾರು 18 ಜನಕ್ಕೆ ನಮ್ಮ ಜಿಲ್ಲೆಯವರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ನಮ್ಮ ಸನ್ಮಾನ್ಯ ಸಹಕಾರ ಸಚಿವರಾದಂಥ ರಾಜಣ್ಣವರು ಇವತ್ತು ಕೊಡಮಾಡಿದ್ದಾರೆ. ಅದು ಏನಂದ್ರೆ